ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮತ್ತೆ ನಿಮ್ಮೆಲ್ಲರನ್ನ ಕನ್ನಡಿಗರ ಸಂಭ್ರಮ ಕಾರ್ಯಕ್ರಮಕ್ಕೆ ಮತ್ತೊಂದು ಸರಿ ಕರೆದುಕೊಂಡು ಬಂದಿದ್ದೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದಂಗೆ ಮಿಸ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ನಿನ್ನೆ ಕೂಡ ಈ ಕಾರ್ಯಕ್ರಮ ತುಂಬನೇ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿ ಬಂತು. ನಾವೆಲ್ಲ ಕಾರ್ಯಕ್ರಮಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಂದಿದ್ರು, ಹಾಗೆ ನಿರೂಪಣೆ ಬಂದು ಅನುಶ್ರೀ ಮೇಡಮ್ ಬಂದಿದ್ರು, ಹಾಗೆ ಸಿಂಗರ್ಸ್ ಬಂದು ಶ್ರೀಹರಿ ಸರ್, ಹಾಗೆ ಹೇಮಂತ್ ಸರ್, ಹಾಗೆ ಅನುರಾಧ ಭಟ್ ಮೇಡಮ್, ತುಂಬ ಜನ ಸಿಂಗರ್ಸ್ ಬಂದಿದ್ರು. ಇವತ್ತು ಯಾರೆಲ್ಲ ಸರ್, ಹಾಗೆ ಅನುರಾಧ ಭಟ್ ಮೇಡಮ್, ತುಂಬ ಜನ ಸಿಂಗರ್ಸ್ ಬಂದಿದ್ರು. ಇವತ್ತು ಯಾರೆಲ್ಲ ಸಿಂಗರ್ಸ್ ಬರ್ತಾರಂತ ನಾವು ಕೂಡ ಕಾಯ್ತಾ ಇದ್ದೀವಿ. ಫ್ರೆಂಡ್ಸ್, ಅದೇ ಥರ ನೀವು ಕಾಯ್ತಾ ಇದ್ದೀರಂತ ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋ ಫುಲ್ ನೋಡಿ, ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಕನ್ನಡಿಗರ ಸಂಭ್ರಮ ಈ ಕಾರ್ಯಕ್ರಮ ಬಂದು ಶ್ರೀ ಎಂ ಅಂಬರೀಷ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಹೆಬ್ಗೋಡಿಯಲ್ಲಿ. ಜನ ನೋಡ್ಬೋದು, ಜನ ಸಾಗರನೇ ಸೇರಿದೆ ಅಂತ ಹೇಳ್ತೀನಿ, ತೋರಿಸ್ತೀನಂತೆ. ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಈಗ ಕನ್ನಡಿಗರ ಕಾರ್ಯಕ್ರಮ ನೋಡ್ಕೊಂಬರೋಣ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ವೇದಿಕೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಅದರಾದ ನಂತರ ನೀವೆಲ್ಲರೂ ನಿರೀಕ್ಷೆ ಮಾಡೋ ತರ ಅರ್ಜುನ್ ಜನ್ಯ ಅವರು ನಿಮ್ಮನ್ನು ರಂಜಿಸುತ್ತಲಿದ್ದಾರೆ. ಪದಾಧಿಕಾರಿಗಳಂತ ನಾಗಮಣಿ ಅವರು, ಆನೇಕಲ್ ತಾಲೂಕು ಮಹಿಳಾ ಅಧ್ಯಕ್ಷರಾದ ವೀಣಾ ಅವರು, ದೇವಿಕಾ ಅವರು, ಮನೋಹರ್ ಅವರು. ಫ್ರೆಂಡ್ಸ್, ಇಲ್ಲಿ ನಾನು ನಮ್ಮ ಮನೆಯವರು ಕೂತ್ಕೊಂಡಿದ್ದೀವಿ. ಹಾಗೆ ನನ್ನ ಫ್ರೆಂಡು ಅವ್ರ ಫ್ಯಾಮಿಲಿ ಕೂಡ ಬಂದಿದ್ರು. ಫ್ರೆಂಡ್ಸ್, ಮನೆಯಲ್ಲಿ ಮಕ್ಕಳೇನು ಬಂದಿಲ್ಲ, ಯಾಕಂದರೆ ಎಕ್ಸಾಮ್ ಹತ್ರ ಬಂದಿದೆ, ಇನ್ನು ಓದ್ಕೋಬೇಕಂತ ಮನೆಯಲ್ಲೇ ಇದ್ದಾಳೆ ಅವಳು. ನಿನ್ನೇನು ಕೂಡ ಫಂಕ್ಷನ್ಸ್ ತುಂಬನೇ ಚೆನ್ನಾಗಾಯಿತು. ನಿನ್ನೆ 1 ಗಂಟೆಗೆ ಮನೆಗೆ ಹೋದ್ವಿ. ಇವತ್ತು ಎಷ್ಟೊತ್ತಾಗುತ್ತಂತ ಗೊತ್ತಿಲ್ಲ. ಇವತ್ತು ಕೂಡ ತುಂಬನೇ ಚೆನ್ನಾಗಿರುತ್ತೆ ಅಂತ ಕಾಯ್ತಾ ಇದ್ದೀವಿ. ಅದೇ ಥರ ನೀವು ಕಾಯ್ತಾ ಇದ್ದೀರಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಯಾರೆಲ್ಲ ಸಿಂಗರ್ಸ್ ಬರ್ತಾರೆ ಅಂತ ನೋಡೋಣ. ತುಂಬಾನೇ ಯಶಸ್ವಿಯಾಗಿದೆ. ಇವತ್ತು ನಿಮ್ಮೆಲ್ಲರನ್ನ ರಂಜಿಸಲಿಕ್ಕೆ ಸುಮಾರು 4 ವರ್ಷಗಳ ನಂತರ ನಮ್ಮ ನಾಡಿನ ಹೆಮ್ಮೆಯ ಮ್ಯಾಜಿಕಲ್ ಕಂಪೋಸರ್, ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಇವತ್ತು ತಮ್ಮ ತಂಡದ ಜೊತೆ ವಿಭಿನ್ನವಾಗಿ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗೆ ತಂಡದ ಎಲ್ಲ ಸಹ ಕಲಾವಿದರು, ಗಾಯಕರು, ಗಾಯಕಿಯರು ಪ್ರತಿಯೊಬ್ಬರು ಕೂಡ ಈ ಒಂದು ವೇದಿಕೆಯಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮ ಅಂತ ಕಾಯ್ತಿದ್ದಾರೆ. ಯಾಕಂದ್ರೆ ನಿಮ್ಮೆಲ್ಲರನ್ನ ಈ ಒಂದು ಈವ್ನಿಂಗ್ ಭರಪೂರವಾಗಿ ನಿಮ್ಮನ್ನ ರಂಜಿಸಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮವು ಸಹಕಾರಿ ಆಗ್ಬೇಕು ಅಂದ್ರೆ, ಯಶಸ್ಸಾಗಬೇಕಂದ್ರೆ ನಿಮ್ಮ ಸಹಕಾರ ತುಂಬಾ ತುಂಬಾ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಶುರು ಮಾಡೋಣ. ಓಕೆ, ಆಸ್ ಯೂಶುವಲ್, ಬೋಲೋ ಭಾರತ್ ಮಾತಾ ಕಿ. ಆದ್ರೆ ಎಲ್ಲಾ ರಿಸ್ಕ್ಗಳನ್ನ ತೆಗೆದುಕೊಂಡು ಏನೇ ಇದ್ರು ನಮ್ಮ ಜನತೆಗೆ ಸದಭಿರುಚಿಯ ಮನೋರಂಜನೆ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಅಂಬರೀಷ್ ಅವರು ಕಷ್ಟಪಟ್ಟು ಮಾಡ್ತಿದ್ದಾರೆ. ಒಂದು ಜೋರ್ ಚಪ್ಪಾಳೆ ಅಂಬರೀಷ್ ಅವರಿಗೆ ಕೊಡಿ. ಯಾಕಂದ್ರೆ ಅವರು ಮನಸ್ಸು ಮಾಡಲಿಲ್ಲ ಅಂದ್ರೆ ಈ ಭಾಗದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತೇನೆ ಕರ್ನಾಟಕದ ಹೆಸರಾಂತ ನಿರೂಪಕಿ. ನಾನು ಈಗಾಗಲೇ ಹೇಳಿದ ಹಾಗೆ ಅವರು ಎಷ್ಟು ಸ್ಪಷ್ಟವಾಗಿ ಕನ್ನಡವನ್ನು ಮನಸ್ಸಿದೆ, ಎಲ್ರಿಗೂ ಒಳ್ಳೆದೇ ಆಗ್ಬೇಕು ಅನ್ನೋಂತ ಮನಸ್ಸು ಅನುಪಮ ಅವ್ರದ್ದು, ಹಾಗೂ ನಿನ್ನೆ ಬಂದಂತ ಅನುರಾಧ ಭಟ್ ಅವ್ರದ್ದು ಕೂಡ. ಹಾಗಾಗಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ನಾನು ಸ್ವಾಗತಿಸ್ತೇನೆ ಅನುಪಮ. ನಮಸ್ಕಾರ ಹೆಬ್ಗೋಡಿ. ಅಬ್ಬಾ, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದೆ.
ಇದ್ದೀರಾ? ಅಲ್ಲ ಒಂದು ಡೌಟ್. ನಮ್ಮ ಹಾಡುಗಳ ಮೂಲಕ ಈ ಲೋಕವನ್ನ ಸಂಗೀತಮಯ ಮಾಡ್ತಾ ಮ್ಯಾಜಿಕಲ್ ಲೋಕಕ್ಕೆ ಕರ್ಕೊಂಡು ಹೋಗುವಂತ ಒನ್ ಅಂಡ್ ಓನ್ಲಿ ಕರ್ನಾಟಕದ ಹೆಮ್ಮೆಯ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಚನ್ಯ ಲೈವ್ ಇನ್ ಕಾನ್ಸರ್ಟ್ಗೆ ಸ್ವಾಗತ. ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಸಂಗೀತ ಅಂದ್ರೆ ಬಹುಶಃ ಅದಕ್ಕೇನೆ ಪ್ರೀತಿ ಅಂತ ಹೇಳೋದು. ಇನ್ನು ಅಂಥದ್ರಲ್ಲಿ ಪ್ರೀತಿಯ ಹಾಡುಗಳನ್ನ ಕೇಳೋದಾದ್ರೆ ಅದರ ಮಜಾ, ಅದರ ಖುಷಿ, ಅದರ ಸೊಗಸೇ ಬೇರೆ. ಅದರಲ್ಲೂ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಚನ್ಯ ಅವರ ಲವ್ ಸಾಂಗ್ಸ್ ಹೇಗಪ್ಪ ಅಂದ್ರೆ ಪ್ರೀತಿ ಇಲ್ಲದೆ ಇರೋರು ಕೂಡ ಒಂದ್ಸಲ ಪ್ರೀತಿ ಹೇಗಿದೆ ನೋಡ್ಬೇಕು ಅಂತ ಅನ್ಕೋಬೇಕು, ಬೀಳಬೇಕು ಅಂತ ಅನ್ಬೇಕು. ಶುಭ
ಮೂಡಲ್ ಇದ್ದೀರಾ? ಪಪ್ಪಾಂಗುಚಿ ಡ್ಯಾನ್ಸ್ ಮಾಡೋ ಮೂಡಲ್ ಇದ್ದೀರಾ? ನೋಡಿ ಎಲ್ಲ ಬರ್ತಾ ಇದಾರೆ, ಎಲ್ಲ ಒಳ್ಳೆ ಮೂಡಲ್ ಇದ್ದಾರೆ, ಚೆನ್ನಾಗಿ ಮುಗಿಸ್ರಪ್ಪ. ನಿಮ್ಗೋಸ್ಕರ ವಿ ಹ್ಯಾವ್ ಗಾಟ್ ಸಮ್ ಅಮೇಸಿಂಗ್ ಡ್ರಮ್ಮರ್ಸ್ ನಿಮ್ಮ ಜೊತೆಲೆ, ನಿಮ್ಮ ಪಕ್ಕದಲ್ಲೇ ನಿಮಗೋಸ್ಕರ ನುಡಿಸ್ತಾರೆ. ಈ ಹಾಡಿಗೆ ಯಾರು ಚೇರ್ ಮೇಲೆ ಕುತ್ಕೊಂಡ್ರೆ ಮಜಾ ಬರಲ್ಲ. ಶಬಾಷ್, ಕೊನೆವರೆಗೂ ಕುಣಿತಾನೆ ಇರಬೇಕು, ಕೈ ಮೇಲಿರ್ಬೇಕು. ಓಕೆನಾ? ಏನಪ್ಪ ಎನರ್ಜಿ ಇದು, ತಡ್ಕೊಳಕ್ಕಾಗ್ತಾ ಇಲ್ಲ. ಥ್ಯಾಂಕ್ ಯು, ಲವ್ ಯು ಸೋ ಮಚ್, ಸೂಪರ್. ಓಕೆ, ಅವ್ರು ಡ್ಯಾನ್ಸ್ ಮಾಡೋ ಮೂಡಲ್ಲೇ ಇದ್ದಾರೆ, ಅದನ್ನ ನಿಲ್ಸಂಗಿಲ್ಲ. ಸರ್, 7 ಹಾಡುಗಳ ಒಂದು ಎಕ್ಸಾಮ್ ಕೊಟ್ಟಿದ್ದೀರಾ. ಅವ್ರೇನಾದ್ರೂ ಎಕ್ಸಾಮ್ ಪಾಸ್ ಆಗ್ತಾರಾ? ಏನಾಗ್ತದೆ? ಪಾಸ್ ಆದ್ರೆ ನನಗೆ ಬಹಳ ಖುಷಿ ಮೇಡಮ್, ಯಾಕಂದ್ರೆ ಗಿಫ್ಟ್ ಕೊಡ್ತಾ ಇರೋದು ನೀವು. ಏನ್ ಗಿಫ್ಟ್ ತಂದಿದ್ದೀರಾ, ಏನ್ ಕೊಡ್ತಾ ಇದ್ದೀರಾ ಅನ್ನೋ ಕುತೂಹಲ ನನಗೂ ತುಂಬಾ ಇಷ್ಟ ಆಗಿದೆ. ಲಾಸ್ಟ್ ಟೈಮ್ ಆ ಸ್ಟೇಜಲ್ಲಿ ಇದೇ ರೀತಿ ನೀವು ಕೊಡ್ತೀನಿ ಅಂದ್ಬಿಟ್ಟು ಕೈಲಿರೋ ಉಂಗ್ರಾನೇ ಬಿಚ್ಚಿ ಕೊಟ್ಬಿಟ್ಟಿದ್ರಿ. ಪಾಪ ಹೆಬ್ಬುಡಿಯವ್ರಿಗೆ ನೀವು ಏನಾದ್ರ ಮೋಸ ಮಾಡಲ್ಲ. ಆಲ್ರೆಡಿ ಅಯ್ಯೋ ಸರ್, ನಿಮ್ಮನ್ನ ಭೇಟಿ ಮಾಡೋದಕ್ಕಿಂತ ದೊಡ್ಡ ಗಿಫ್ಟ್ ಅವ್ರಿಗೆ ಬೇಕಾ? ನಿಮ್ ಹಗ್ಗು, ನಿಮ್ ಪ್ರೀತಿಯ ಸೆಕೆಂಡೇ ದೊಡ್ಡ ಗಿಫ್ಟ್. ಓಕೆನಾ? ಇದು ಏನು ಗೊತ್ತಾಗಿಲ್ಲ, ಎಸ್ ಅಥವಾ ನೋಡಿ ಸರ್, ನಮ್ ಜನರು ಪ್ರೀತಿ ನೋಡಿ ಸರ್, ಅದೇ ಓಕೆ. ಬಟ್ ಗಿಫ್ಟ್ ಇದೆ, ಚಿಕ್ಕದು ಬಟ್ ದೊಡ್ಡ ಒಂದು ಮೀನಿಂಗ್ ಇದೆ ಅದರಲ್ಲಿ. ಸರ್ ಓಕೆ, ಫಸ್ಟ್ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಗಿಫ್ಟ್ ಬಗ್ಗೆ ಮಾತಾಡ್ತಿದೀವಿ. ಆನ್ಸರ್ ಯಾರು ಕೊಟ್ಟಿಲ್ಲ. ಯಾರು ಕಾನ್ಫಿಡೆಂಟ್ ಆಗಿದ್ದೀರಾ ಎಲ್ಲ 7 ಸಾಂಗ್ಸ್ ಕರೆಕ್ಟ್ ಆರ್ಡರ್ ಅಲ್ಲಿ ಹೇಳ್ತೀನಿ ಅಂತ? ಸರ್, ಯಾರನ್ನ ಕರೆಯೋಣ ಸರ್? ಅನುಮಾನ
ಹೆಸರಲ್ಲಿ ಯಾರ್ಯಾರು ಇದ್ದೀರಾ? ಮನು ಇದ್ದೀರಾ? ಪರವಾಗಿಲ್ಲ, ಅಲ್ಲಿ ಒಬ್ರು ಪಿಂಕ್ ಡ್ರೆಸ್ ಬನ್ನಿ, ಫಸ್ಟ್ ಎದ್ದು ನಿಂತಿದ್ದ ಅವರೇನೆ. ನಾವು ಮಾತಾಡೋಗ್ಲೇ ಎದ್ದು ನಿಲ್ಲಕ್ಕೆ ರೆಡಿ ಇತ್ತು. ಪಕ್ಕ ಗೊತ್ತಾ ಚೆಲುವೆ? ಬನ್ನಿ. ಇದೇನಿದು? ಈ ಸ್ಟೆಪ್ಸ್ ಹತ್ಕೊಂಡ್ಬನ್ನಿ. ಅಲ್ಲ, ಇದೇನು ಈ ಅಂಗಡಿನಲ್ಲಿ ಬೈ ಒನ್ ಶರ್ಟ್ ಗೆಟ್ ಒನ್ ಶರ್ಟ್ ಫ್ರೀ ಅಂತ ಇರುತ್ತಲ್ಲ, ಆ ತರ ನೀವಿಬ್ರು ಅವಳಿ ಜೋಳಿಗಳ ಫ್ರೆಂಡ್ಸ್? ಸರ್ ಸೂಪರ್. ಓಕೆ, ನಿಮ್ ಹೆಸರು? ಚತುಷ್ಕ ವರ್ಷ. ಎಜೆ ಸರ್ ಎಷ್ಟು ದೊಡ್ಡ ಫ್ಯಾನ್ ನೀವು? ದೊಡ್ಡ ಫ್ಯಾನ್. ಈಗ ಗೊತ್ತಾಗುತ್ತೆ ಆನ್ಸರ್ ಹೇಳುವಾಗ. ಮುಂದೆ ಬನ್ನಿ. ಮೇಡಮ್ ನೋಟ್ ಎಲ್ಲ ಇವರು ಮೋಸ್ಟ್ಲಿ ಚಾಟ್ GPT ಹೆಲ್ಪ್ ತಗೊಂಡಿದ್ದಾರೆ. ನೋಟ್ ಮಾಡ್ಕೊಂಡಿದ್ದಾರೆ ಸರ್. ಓಕೆ. ಮಧುರ ಪಿಸು ಮಾತಿಗೆ ಫಸ್ಟ್ ಸಾಂಗ್, ನೀರಿಗೆ ಬಾರಿ ಚನ್ನಿ ಸೆಕೆಂಡ್ ಸಾಂಗ್, ಮನೆ ತನಕ ಬಾರೆ ಮನೆ ತನಕ ಥರ್ಡ್ ಸಾಂಗ್, ತರ ತರ ಫೋರ್ತ್ ಸಾಂಗ್, ಓಪನ್ ಹೇರು ಬಿಟ್ಕೊಂಡು ಫಿಫ್ತ್ ಸಾಂಗ್, ವಜ್ರಕಾಯ ಸಿಕ್ಸ್ ಸಾಂಗ್, ಕೈ ಮುಗಿದು ಬೇಡುವನು. ಪರವಾಗಿಲ್ಲ ಮೇಡಮ್, ಪಾಪ ಅದು ಸ್ವಲ್ಪ ಕಷ್ಟನೇ ಸೆಂಟ್ರಲ್ಲಿ, ಏನ್ ತಪ್ಪಿಲ್ಲ. ಒಂದು ಟೊಯ್ ಆಯ್ತು. ಒಂದೇ ಒಂದು. ಹಾ, ಹೌದು. ಒನ್ ಮಿಸ್ ಗೊತ್ತು ಬನ್ನಿ ಸರ್. ಏನ್ ಸರ್ ಮೂಸಿನ? ಟಚ್ ಗಿಡ ಮಾರ್ಕ್ ಅಂತ ಒಂದು ಬಿಟ್ಟು ಇಟ್ಸ್ ಓಕೆ. ಓಕೆನಾ? ಯಾರು ಕಂಡುಹಿಡಿದ್ದಾರೆ? ಗಿಫ್ಟ್ ಕೊಡೋಣ. ಒಂದ್ ನಿಮಿಷ ಬಂದೆ ಸರ್. ಹ್ಯಾಂಡ್ ಶೇಕ್ ಮಾಡ್ತಾ ಇರಿ, ಅಷ್ಟೊಂದು ಗಿಫ್ಟ್ ತರ್ತೀನಿ. ಯೋಗಿ ಅವರೇ, ಆ ಗಿಫ್ಟ್ ಕೊಡಿ ಪ್ಲೀಸ್. ತುಂಬಾ ಜನ ಖಂಡಿತ. ಸಾರಿ, ಫೋಟೋ ಬಾಂಬ್ ಮಾಡ್ತಾ ಇದ್ದೀನಿ. ಹಾ, ಇವಾಗ ತಗೊಳ್ಳಿ. ಈಗ ಗಿಫ್ಟ್ ಏನು ಅಂದ್ರೆ, ನೋಡಕ್ಕೆ ಇದಿಷ್ಟು ಸಿಂಪಲ್ ಅನ್ಸ್ಬೋದು, ಬಟ್ ಈ ಬ್ರೇಸ್ನೆಟ್ ನ ಯಾವಾಗ್ಲೂ ಎಜೆ ಸರ್ ಹಾಕೊಂತಾ ಇರ್ತಾರೆ, ಶೋಗೆ ತೆಗೆದಿಟ್ಟಿರ್ತಾರೆ. ಆ ಗಿಫ್ಟ್ ಇವರಿಗೆ ಎಜೆ ಸರ್ ಕಡೆಯಿಂದ ಅವ್ರ ಪ್ರೀತಿಯ ಬ್ಲೆಸ್ಸಿಂಗ್ಸ್ ಜೊತೆ. ಒಂದಿದೆ, ಒಂದಿನ ನೀನ್ ಹಾಕು, ಒಂದಿನ ಅವರು. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಎಸ್ ಸರಿ, ನಿಮ್ ಜೊತೆ ತಗೊಂತೀನಿ, ಗ್ಯಾರಂಟಿ. ಸರಿ ಬನ್ನಿ. ಓಕೆ, ವಿಡಿಯೋ ಮಾಡೋಣ. ಹೆಬ್ಬುಡಿ, ಇದು ನಿಮ್ಗೋಸ್ಕರ. ಎಜೆ ಆಲ್ವೇಸ್ ಲವ್ಸ್ ಯು. ಥ್ಯಾಂಕ್ ಯು. ನಿಮ್ಮಿಬ್ರು ಫೋನಲ್ಲಿ ಆ ವಿಡಿಯೋ ಇರುತ್ತೆ. ಸುಧಾರಿಸ್ಕೊಂಡು ಕೂತ್ಕೊಳ್ಳಿ, ಆರಾಮಾಗಿ ಹೋಗಿ. ಹೆಲ್ಪ್ ಬೇಕಾ? ಥ್ಯಾಂಕ್ ಯು ಸರ್. ಮೇಡಮ್, ಅಂದು ಆ ಉಂಗುರ ಬಿಚ್ಚಿಲ್ಲ ನೀವು. ಸರ್, ಇದು ಬಾಡಿಗೆದು ಸರ್. ಅವ್ರು ಅನ್ಕೊಂತಾರೆ ಆರ್ಟಿಸ್ಟ್ಗಳು ಹಾಕೋದೆಲ್ಲ ಒರಿಜಿನಲ್ ಅಂತ. ಯಾವುದು ನಮ್ದಲ್ಲ, ಎಲ್ಲವೂ ಕೊಡಬೇಕು. ಅದಾದ್ರೆ ನೀವು ಬಳಸಿರುವಂತ ಬ್ರೇಸ್ಲೆಟ್ ಇಮೋಷನ್ಲಿ ತುಂಬಾ ವ್ಯಾಲ್ಯೂ ಇರುವಂತದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಹಾಡು ಎಸ್ ಎಸ್. ಹಾಸು
ಈ ಹಾಡು ಇಲ್ಲಿರೋ ಹೆಣ್ಮಕ್ಳಿಗೋಸ್ಕರ. ಈ ಹಾಡು ಸೂಗಿ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆಂದ ನೋಡು ಎಂತ ಚಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆಂದ ನೋಡು ಎಂತ ಚಂದ ರಾತ್ರಿಯಾಯ್ತು ಮಲಗು ನನ್ನ
ಲೈಫು ಇಲ್ಲ ಅನುಶ್ರೀ ಕಾಟಿಂದ ನನ್ನ ಲೈಫು. ಫ್ರೆಂಡ್ಸ್, ಕನ್ನಡಿಗರ ಸಂಭ್ರಮ ಕಾರ್ಯಕ್ರಮ ಇವತ್ತು ನಾವು ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಅರ್ಜುನ್ ಜನ್ಯ ಸರ್ ಕೂಡ ಜನಗಳ ಮಧ್ಯದಲ್ಲೇ ಬಂದು ಸಿಂಗಿಂಗ್ ಮಾಡಿದ್ರು. ಸೂಪರಾಗಿತ್ತು. ಎಲ್ಲರೂ ಫುಲ್ಲು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೋಡ್ಬೋದು ನೀವು, ಎಲ್ಲರೂ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಸಾಂಗ್ ಆಡಿ ಸೂಪರಾಗಿತ್ತು ಇವತ್ತಿಂದು ಕನ್ನಡಿಗರ ಸಂಭ್ರಮ. ನಾವು ಎಂಜಾಯ್ ಮಾಡಿದ್ವಿ. ನೀವು ಕೂಡ ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಏನಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.